ನೀವೆಲ್ಲರೂ ಕೈ ಚಪ್ಪಾಳೆ ಜೋರಾಗಿ ಪಡೆದ್ರೆ ನಿಮ್ಗೆ ಬ್ಲಡ್ ಯಾವತ್ತೂ ಕೆಡೋದಿಲ್ಲ, ಹಾಗೆ BP ಶುಗರು ಬರೋದಿಲ್ಲ. ಅದಕ್ಕೆ ನೋಡಿ 5 ಗಂಟೆಗೆ ಎದ್ದೆದ್ದು ಒಬ್ಬೊಬ್ರೆ ಯೋಗ ಮಾಡ್ತೀವಿ, ನಾವು ಕೈ ಚಪ್ಪಾಳೆ ಹೊಡಿತೀವಿ, ನಾವು ವಾಕ್ ಮಾಡ್ತೀವಿ ಅಂತ ಇಲ್ಲಿಂದ ಸುಮಾರು 3 ಕಿಲೋಮೀಟರ್ ತನಕ ಹೋಗೋ ತನಕ ಒಬ್ಬೊಬ್ರೆ ಕೈ ಚಪ್ಪಾಳೆ ರಪ್ಪ ರಪ್ಪ ಬಡ್ಕ ತಿರ್ಗಾಡ್ತಾರೆ. ಯಾಕೆ? ನಮ್ಗೆ ಶುಗರ್ ಅಂತ ಹೇಳ್ಬಿಟ್ರೆ ಡಾಕ್ಟ್ರು. ಆ ಶುಗರು BP ಕಮ್ಮಿ ಆಗ್ಬೇಕು ಅಂತಂದ್ರೆ ನಾವು ಕೈ ಚಪ್ಪಾಳೆ ಹೊಡಿಲೇಬೇಕು, ನಮ್ ಬೆವರು ಸುರಿಲೇಬೇಕು. ಅದಕ್ಕೆ ಈ ಬೆವರು ಸುರಿಬೇಕಂತಂದ್ರೆ ಇಂಥ ಸಮಾರಂಭದಲ್ಲಿ ಕೈ ಚಪ್ಪಾಳೆ ಜೋರ ಹೊಡಿರಪ್ಪ, ಹೊಡಿರಿ ತಾಯಿಗಳೇ. ನಿಮ್ಗೆ BP ಶುಗರ್ ಬರದೇ ಇರಲಿ ಅಂತ ಕೇಳ್ಕೊತೀವಿ. ಈಗ ಎಂತವ್ರಿಗೂ 20 ವರ್ಷಕ್ಕೆ ಫಿಗರ್ ಏನ್ 20 ವರ್ಷದವ್ರು ಹುಡುಗಿರ್ರೆ ನೋಡಿ ಹುಡುಗರ್ನೆ ನೋಡಿ ಏನ್ ಸ್ಟೋಪ್ ಹೊಡ್ರಕ ನೆನ್ ಪಣ ಅಂತಾರೆ. 20 ವರ್ಷಕ್ಕೆ ಫಿಗರ್, 30 ವರ್ಷಕ್ಕೆ ಶುಗರ್, 40 ವರ್ಷಕ್ಕೆ ಟಮಾಟ. ಅದ್ರ ಮೇಲೆ ಬರ್ತವ್ರು ಒಬ್ರು ಇಲ್ಲ. ಈಗ ಎಲ್ರು ಅರ್ಧ ಆಯುಷ್ ಕುಂತವ್ರೆ. ಈಗ ದೇವ್ರ ಹತ್ರ ಹೋಗಿ 100 ವರ್ಷ ಆಯುಷ್ ಕೊಡಪ್ಪ ಅಂತಾರೆ. ನಿಮ್ ಊಟ ಮಾಡೋ ವಿಧಾನನೇ ಸರಿ ಇಲ್ಲ. ಅದಕ್ಕೆ ಊಟ ಬಲ್ಲವನಿಗೆ ರೋಗ ಇಲ್ಲ. ನಿಮ್ಮ ಊಟ ಆದಷ್ಟು ಚೆನ್ನಾಗಿ ಮಕ್ಕಳಿಗೆ ರಾಗಿ ಮುದ್ದೆ ತಿನ್ನಿಸಿ. ಈ ರಾಗಿ ಮುದ್ದೆ ಯಾರು ತಿಂತಾರೋ, ಹುರುಳಿಕಾಳು ಯಾರು ಬೆಂಗಳೂರು ತಿಂತಾರೋ ಆ ಮಕ್ಕಳು 10-20 ವರ್ಷ ಜಾಸ್ತಿ ಹೋಯ್ತಾರೆ. ನೀವು ತಾಯಂದಿರು ಮಕ್ಕಳು ಚೆನ್ನಾಗಿರ್ಲಿ ಅಂತ ಮ್ಯಾಗಿ ಮಾಡ್ಕೊಡ್ತೀವಿ. ಆ ಮ್ಯಾಗಿ ಏನ್ ಎರೆಹುಳ ಇದ್ದಂಗವೆ. ಆ ಮಕ್ಕಳು ಸ್ಪೂನ್ ಅಲ್ಲಿ ತೆಗೆದು ಬಾಯಿ ಮಾಡುತ್ತವೆ, ಸುಯ್ ಅಂತ ಹೊಂಟೈತೆ, ಬೆಳಿಗ್ಗೆ ಪುಯ್ ಅಂತ ಬಂದ್ಬಿಡ್ತಾರೆ. ಅದ್ರಲ್ಲಿ ಆ ಶಕ್ತಿನೂ ಇಲ್ಲ, ಯಾ ತಾಕತ್ತು ಇಲ್ಲ, ಎಂತದೂ ಇಲ್ಲ. ಅದಕ್ಕೆ ಮಕ್ಕಳು ಗಟ್ಟಿಯಾಗಿರ್ಬೇಕು ಅಂದ್ರೆ ರಾಗಿ ಇಟ್ಟ ಮುಂಡ ಬೆಟ್ಟ ಕಿತ್ತಿಟ್ಟಂ. ಯಾರು ಇಟ್ಕೊಂತಾರೋ ಅವರು ಬೆಟ್ಟ ಕಿತ್ತಿಟ್ಟು ಅಂತ. ಆಂಜನೇಯ ಬೆಟ್ಟ ಕಿತ್ತ ಬಂದವ, ಸಂಜೀವಿನಿ ಬೆಟ್ಟ. ಅದಕ್ಕೆ ಮಕ್ಕಳಿಗೆ ಇಟ್ಟು ಕಲಿಸಿ ಚೆನ್ನಾಗಿ ತಿನ್ಸಿ ಮಕ್ಕಳು ತಾಕತ್ತಾಗಿರ್ತಾರೆ. ನಮ್ಮ ಕಬ್ಬನ್ ಗದ್ದೆಯಲ್ಲಿ ಜನಗಳಿಗೆ ನಾವು ಉಳ್ಳಿ ನುಚ್ಚು ಕೊಡೋದ್ರಿಂದಲೇ ಅವು ಎಷ್ಟು 3 ಟನ್ನು ಕಬ್ಬನ್ ಗದ್ದೆಯಿಂದ ಯಾವ್ದೀಚೆ ಬರ್ತವೆ. ಯಾಕೆ? ಉಳ್ಳಿ ನುಚ್ಚ ತಿನ್ನೋದ್ರಿಂದ ಜನಗಳ ಶಕ್ತಿ. ಕುದುರೆ 20 ಅಲ್ಲ 50 ಮೈಲಿ ದೂರ ಓಡ್ಬೇಕಾದ್ರೂ ನಾವು ಕೊಡುವಂತ ಉಳ್ಳಿ ಕಾಳು ಅದಕ್ಕೆ ಶಕ್ತಿ ಕೊಡ್ತದೆ. ಕುದುರೆಗೆ ಹುರುಳಿಕಾಳು ಮುಸುಳಿ ಕಟ್ತಾನೆ.